ಸರ್ ಅದನ್ನ ನಾನು ಹೆಂಗ್ ಊಹೆ ಮಾಡೋದು ಅವ್ರು ಹೇಳಿರೋದು 2.5 ವರ್ಷ ಅಂತ ನಮಗೆ 2.5 ವರ್ಷಕ್ಕೆ ನೀನ್ ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿ ಅದಕ್ಕೆ ಭದ್ರ ಇದೀನಿ. ಅದಕ್ಕೆ ಮಾತಿಗೆ ಕದ್ರೆ ನಾವ್ ಯಾರು ನೀವು ಮಾತಿಗೆ ಕದ್ರಿ ಅಂತ ಹೇಳೋದು. ಈಗ ನಾವ್ ಈಗಲೇ ಮತ್ತೆ ಹೆಂಗ್ ಹೇಳೋಣ, ಅದಕ್ಕೆ ಅಲ್ಲಿಂದ ತಕ್ಕ ನಾನು ನೀನ್ ಹಂಗ ಕೂರಿಸ್ತೀರ ಅಂದಾಗ ಇಲ್ಲಪ್ಪ ನಿಮ್ಗೆ ಒಂದು ಒಳ್ಳೆ ಬೋರ್ಡ್ ಕೊಡ್ತೀನಿ ಅಂತ ಹೇಳ್ಯಾರೆ. ಕೊಡಬಹುದು ಅಂತ ನಿರೀಕ್ಷೆ. ಸಚಿವ ಸ್ಥಾನ ನಿರೀಕ್ಷೆಯಲ್ಲೂ ಇದ್ದೀನಿ, ನಿಗಮ ಮಂಡಳಿ ಇದ್ರಲ್ಲೂ ಇದೆ. ಕೊಡ್ತಾರೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿ ಅಲ್ಲ, ಮುಂದೆ ಸಚಿವರನ್ನು ಕೊಡ್ತೀವಿ ಅಂತ ಹೇಳಿದಾರೆ. ಅಲ್ಲಿವರೆಗೂ ನಿಗಮ ಮಂಡಳಿ ಕೊಡ್ತೀವಿ. ಲೋಕಸಭೆ ನಂತರ ಸಚಿವ ಸ್ಥಾನ ಬೇಡಿಕೆ ಇಟ್ಟಿದ್ದಾರೆ. ಅಲ್ಲ ಇರ್ಲಿ, ನಾನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಅಣತಿ ಅಂತ ನಡೀತೇನೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಅವರು ನನಗೆ ಮಾತು ಕೊಟ್ಟು ಚುನಾವಣೆಯಲ್ಲಿ ಕರ್ಕ ಬಂದಿದ್ದಾರೆ. ಅವರು ಈ ಮೊದಲನೇ ಸಾಲಿ ನಿನಗೆ ಕೊಡಬೇಕಾಯ್ತು, ಕಾಲದ ಇದರಲ್ಲಿ ಕೊಡಕ್ ಆಗ್ಲಿಲ್ಲ ವ್ಯತ್ಯಾಸದಲ್ಲಿ. ಮುಂದೆ ನಿನ್ನನ್ನು ಮಂತ್ರಿನೂ ಮಾಡ್ತೀವಿ, ನಿಗಮದ ಅಧ್ಯಕ್ಷನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಮಾತಿಗೆ ಬದ್ಧನಾಗಿದ್ದೇನೆ.